ಏನ್ ಹೇಳತ್ತೀರಪ್ಪ ನಮ್ಮ ಸರಿಜೋಡಿ ಕಲಾವಿದರು? ಏನು ಬರೋಣ ಹೇಳತ್ತಾರಿ ಗಂಡ ಹಾಡವ್ರು. ಏನು ಓಡಾಡಿದನ ಕಾಯ್ಲತ್ತೇನೆ ಯಾಕೋ ಎದ್ದ ತಕ್ಷಣ ಬಸವಣ್ಣ. 3 ಮಂದಿ ಚಾಲೂನು ಮಾಡ್ಯಾರ ಅವ್ರು. ನೀವ ಮೊದಲು ಒಂದು ದಗದ ಮಾಡ್ರಿ. ಹೆಂಗ್ರಿ? ಕೆಳಗ ಕೂತಿರ್ತಿರ್ಲಿ ಯಾವಾಗ ಮಾತಾಡ್ಕೊಂಡು ಬರ್ರಿ ಟೇಜಕ್. 3 ಮಂದಿ ಗತ್ತ ಒಂದ ನಮೂನಿ ಬೀಳ್ತಾವ. ಹೌದಲ್ಲ? ಅವ ಹೇಳ್ತಾನು ಹಾ ವೀರಭದ್ರ ಅವ್ರ ತಲಿ ಹೊಡೆದಾನ ಇವ್ರ ತಲಿ ಹೊಡೆದಾನ ಅವ ಹೇಳತ್ತೇನೋ. ಪಟೇಲ್ ಒಂದಿದೆ ಪಿಟೇಲ್ ಬಾರಿಸು ಕಾಕ. ಹೌದ್ರಿ. ಇವ್ ಬಸವಣ್ಣ ಏನತ್ತಾನು? ಇವ್ ನಿಮ್ಮ ಅಣ್ಣ ಏನತ್ತಾನ್ರಿ? ಏ ತಮ್ಮ ನೀ ಸುಳ್ಳು ಹೇಳ್ಬೇಡ. ಇವ್ ಅತ್ತಾನೆ ಬಸವ ಅತ್ತಾನ ಪಟೇಲ್. ನಾವು ಏನೋ ನಿಮ್ಮ ಏನು ಮಾತಾಡ್ಲತ್ತೀರ ಜ್ಞಾನರೇ ಐತಿಲ್ಲ. ಒಟ್ಟ ಜ್ಞಾನನೇ ಇಲ್ಲ. ಅದಕ್ಕೊಂದು ಮಾತು ಹೇಳ್ಯಾರ. ಏನಂತ್ರಿ? ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ, ಹೌದ? ಗದ್ದೆಕ್ಕೋ ಗದ್ದ ಮೇಲೆ ತೋದೋ ಲಾತ. 2 ಬಡಿಗೆನೇ ಬೇಕು ಇವ್ರಿಗೆ. ಕತ್ತಿ ಕುಸ್ತಿ ಮಾಡ್ಬೇಡ್ರಿ, ಜ್ಞಾನದ ಕುಸ್ತಿ ಮಾಡ್ರಿ. ಮಾಡ್ರಿಪ್ಪ. ನಿಮಗ ಎದ್ದಿನ ನಾವ್ ಈಗ ಸ್ತೋತ್ರ ಹಾಡ್ಲತ್ತೀವ. ಹೌದಿವ? ಹಿಂಗ್ಯಾಕತ್ ಕೇಳಿದವ್ರಲ್ಲ. ಏನೂ ಇಲ್ಲ. ಹೊಳ್ಳಿ ನಿಮಗ ತಿಸ್ರಿ ಮಾತಾಡಿದವ್ರಲ್ಲ. ಇಲ್ಲ ಇಲ್ಲ. ಯಾಕೋ ಮಗನ ಅಂದಾಗ ಅವಾಗ ಯಾಕಾತ್ ಕೇಳ್ಬೇಕು ನೀನು. ಹೌದಲ್ಲ? ಇನ್ನ ನಿನಗ ಏನೂ ಅಂದಿಲ್ಲ. ಏನೂ ಇಲ್ಲ. ಬಾಯಿಲೆ ಬಡಾಯಿ ಮುಕ್ಕಳಿಲೆ ಲಡಾಯಿ ಏನ್ ನಡೆಸಿದಗದ. ಹಂಗ ಮಾಡ್ಬೇಡ ಹುಚ್ಚ. ಹಿಂಗ ಮಾಡ್ಲಕ್ ಹೋಗ್ಬೇಡ ಹುಚ್ಚ ಬರಮರಡ್ಡಿ. ತೆಲಿಗಿರಿ ಕೆಟ್ಟ. ನೀ ಅರಿಬಿ ಹರ್ಕೊಂಡು ತಿರುಗಿರು ನಿನ್ನ ಮೇಟಿಗೆ ಹಚ್ಚವ್ರ ಮತ್ತ ನಾವ ಬೇಕ್ರಲ್ಲ. ಈಗೇನ್ ಹೇಳತ್ತೀರಿಪ್ಪ? ಏನಂತ ಹೇಳ್ತಾರಿ? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳತ್ತೀನಿ. ಹೌದ್ರಿ. ದೈವ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ. ಹೌದವ? ಮತ್ತ ಏನಾತ್ರಿ? ದೇವರ ಹೇಳಿ ನಡ್ಕೊಂಡು ಅವ್ರಿಗೆ ಸಿಗತಾನ. ಹೌದು. ದೇವರ ಸಿಗಲಿ ಸಿಗಲಾರ್ದ ಇರ್ಲಿ ಪರ ದೇವ್ರ ಮ್ಯಾಲ ಭಕ್ತಿ ನಮ್ಮದ ನಿಮ್ಮದ ಜನ್ಮ ಇರುತ್ತಾನ ಅಂತ ಹೇಳತ್ಯಾರ. ಹೌದು ಹೌದ್ರಲ್ಲೇ. ಮತ್ತ ಹಿಂಗ ಹೇಳೋಲಿ ಹಾಕೋನು ನಿಮ್ಮದ ಇವ್ರದ್ರಲ್ಲೇ. ಇನ್ನೊಂದು ಮಾತು ಹೇಳ್ಯಾರಿ. ಮತ್ತೇನ್ರಿ? ಅಪ್ಪ ದೊಡ್ಡವದಾನತ್ತ ಒಟ್ಟ ಹೆಣ್ಣಿನ ಸಹಾಯ ತಗೊಂಡಿಲ್ಲ. ಹೌದ್ರಿ. ಶಕ್ತಿ ಸೀರಿ ಹುಟ್ಟಿಲ್ಲ. ಸೀರಿ ಸನೆ ಬಂದಿಲ್ಲ. ಹೆಣ್ಣಿನ ಒಟ್ಟ ಸಹಾಯ ಇಲ್ಲದ ನಮ್ಮ ಅಪ್ಪ ದೊಡ್ಡವಾಗ್ಯಾನ ತೊಮ್ಮಿ ಹಿಂಗ ಹೇಳತ್ಯಾರ. ಇವ್ ಬಸವ ಮದ್ರಿ ಹೇಳ್ತಾನ್ರಿ. ಇದನ್ನ ಹೇಳವನು ಅವನ ಇಲ್ಲಿ ಬಲಭೀಮ ಅದಾನಲ್ರಿ. ಇಲ್ಲಿ ಅದನ್ರಲೆ ನಮ್ಮ ಎಡಕಿನ ಸೈಡ್ ಬಲಭೀಮ ಅದನ್ರಲೆ. ಈ ದೇವ್ರ ನಿಂಬರ್ಗಿ ಗ್ರಾಮದೊಳಗ ಹನುಮಪ್ಪ. ಹೌದು. ಎಲ್ಲಾ ಕಡೆ ಹನುಮಪ್ಪಗಳು ತಂದ ಮೂರ್ತಿ ಇಡ್ತಾರ. ಹೌದಲ್ಲ? ಇವ್ ನೆಲದಾಗ ಉತ್ಪನ್ನ ಆಗ್ಯಾನು. ಹೌದು. ಜಗತ್ತಿನೊಳಗ ಬಾಳ ಪವಾಡ ಐತಿ ಒಂದ್ ಆತ್ ಹೇಳ್ತಾರ ಅವ್ರು. ಹೇಳ್ತಾನ ಬಸವ. ಹೌದ ನಿಂದ ಬರೋಬರಿ ಐತಿ. ನಾ ಇಲ್ಲ ನಂಗಿಲ್ಲ. ಬರೋಬರಿಲ್ಲ. ಈ ಭೂಮಿ ಅಂದ್ರೆ ಹೆಣ್ಣು ಏನ ಗಂಡು? ಹೆಣ್ಣಂದ್ರಲ್ಲ ಭೂಮಿ ಅಂದ್ರ. ಮತ್ತ ಭೂಮಿ ಅಂದ್ರೆ ಹೆಣ್ಣ. ಹೌದು. ಮಣ್ಣಾಗ ಅವ ಹುಟ್ಟ್ಯಾನಂದ್ರ ಅವನ ಪಾಲ ಹತ್ತಿತ್ತೀವೋ ಇಲ್ಲತ್ತೀವ? ಫುಲ್ ಹತ್ತೈತಿ ಅವನ್ ಪಾಲ. ಹಿಂಗ್ಯಾಕೋ ಇನ್ನ ಧಾರವಾಡ ಗುಳಿಗೆದ ಮುಗದವ ನಿನಗೆ ಮೊದಲು ವಿಚಾರ ಮಾಡ್ಲ. ಮುಗದವ 3 ಮಂದಿಗೆ. ಬಲಭೀಮ ಮಣ್ಣಿನ್ಯಾಗ ಉತ್ಪನ್ನ ಆಗಿ ಬಂದಾನೆ. ಹೊತ್ತಿನೊಳಗ ಮಣ್ಣಂದ್ರ ಹೆಣ್ಣ. ಹೌದು. ಮಣ್ಣಂದ್ರ ಹೆಣ್ಣ. ಈ ಭೂಮಿ ಅಂದ್ರೆ ಹೆಣ್ಣ. ಈಕಿ ಆಧಾರ ಇಲ್ಲದ ಯಾವ ದೇವ್ರ ತಟ್ಟಿ ಬಿಡ. ನೀ ಸೈತಿಕಿ ಆಧಾರ ಇಲ್ಲದ ಕುಂಡ್ರಲಕ್ಕ ಬರಂಗಿಲ್ಲ. ಬರುದಿಲ್ಲ. ಕೂತ್ರ ಹೆಣ್ಣ, ನಿತ್ರ ಹೆಣ್ಣ, ಎದ್ರ ಹೆಣ್ಣ, ಬಿದ್ರ ಹೆಣ್ಣ, ಸತ್ರ ಹೆಣ್ಣ. ನಿನ್ನ ಓದ ಸುಡುಗಾಡಕ್ ಒತ್ತಬೇಕಾದ್ರು 3 ಮೊಳ ಮಣ್ಣನು ಅಂತ ಹೆಣ್ಣು ಬೇಕವ. ಅದಕ್ಕ ಏನಾತ್ರಿ? ಏನ ಮಾತಾಡ್ಬೇಕಾದ್ರು ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ ಗಂಡ ಹಾಡವ್ರ. ಹೌದ್ರಿ. ಓಡಿ ಬಂದು ಬಾಯಾಗ ಸಿಕ್ಕ ಮಾತಾಡ್ಬೇಡ್ರಿ. ಹಂಗ ಸಿಗಬೇಡ್ರಿ. ಅದಕ್ಕ ಈಗೇನ್ ಹೇಳತ್ಯಾರು? ಏನಂತ್ರವ? ದೇವ್ರ ಹೊರಗದಾನ ಅವ್ರು ಹೇಳ್ತಾರಿ. ತಮ್ಮ ಮೊದಲು ಗುಡಿ ಆಮ್ಯಾಲ ಇಂತ ಕಟ್ಟುದು ನಿನ್ನ ತಡಿ. ಹಂಗ ಮೊದಲಿ ಶರೀರ ಅನ್ನುವಂಥದ್ದೊಂದು ಗುಡಿ ಬೇಕ್ರಿ. ಆಮ್ಯಾಲ ಬಂದು ನೀವು ಒಳಗ್ ಕೂತೈತಿ ನಿನ್ನ ದೇವ್ರತ್ತ ನಂದು ವಾದ ಐತಿ. ಶರೀರ ಅಂದ್ರೆ ಹೆಣ್ಣ, ಜೀವ ಅಂದ್ರೆ ಗಂಡ. ಈ ಶರೀರ ಅನ್ನುವಂತ ಮನಿ ಇದ್ದಾಗನ ಶರೀರ ಅನ್ನುವಂತ ಗುಡಿ ಇದ್ದಾಗನ ನೀ ಜೀವ ಅನ್ನುವಂತ ದೇವ್ರ ಹಿಂದಾಗಡೆ ಬಂದು ಕೂತದಿಯತ್ತ ನಮ್ಮದು ವಾದ ಐತಿ. ಹೌದ್ರಿ. ಅದಕ್ಕೆ ನಮ್ಮ ಅಂದೇವಾಡಿ ಗೈಬಿ ಸಾಬಜಾರ್ ಒಂದು ಮಾತು ಹೇಳ್ಯಾರ. ಏನ್ ಹೇಳ್ತಾರ್ರಿ ಗುರುಗಳು? ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನೋ. ಹೌದ್ರಿ. ದೈವ ದೇವರ ತಾಯಿ ತಂದೆ. ಹೌದು. ಮನೆಯಲ್ಲಿ ದೇವರಿದ್ದ ಮರ್ತ ಮರಿವಿಗೆ ಬಿದ್ದ ಹೊರಗ ಹುಡುಕಿದರೆ ಎಲ್ಲಿ ಸಿಗಬಹುದು? ಬಸು ಹುಡುಕಬೇಕು ಈ ಮನ್ಯಾಗನ. ಮನಿ ಬಿಟ್ಟು ಕಡಿಯಾಕ ಹುಡುಕಿದ್ರೆ ಕೆಲಸ ಆಗಲ್ಲ. ನಡಿಲಿ ತಮ್ಮ ಸಣ್ಣ ನಡಿಲಿವ. ಸಭಾ ಸಭಿಕರಿಗೆ ಶಿರವಾಗಿ ಹೇಳುವೇನು? ಹೌದು. ತಮ್ಮ ದೈವ ದೇವರ ತಾಯಿ ತಂದೆ ಹವಾದ
ಭಕ್ತಿ ಬೇಕು ಮೊದಲ ಭೋಗ ಮಾನವರಲ್ಲಿ. ಹೌದವ ಏ ಯುಕ್ತ ಮಾನವನ ಕರ್ತವ್ಯ. ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಅಲ್ಲ ಏ ಭವ್ಯ ಗಿಯಾಗ ಗಾಯಿಯಾಗ. ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಮಾತಾಡಿದಂಗ ಅಲ್ಲ ಏ ಭವ್ಯ ಗಿಯಾಗ ಗಾಯಿಯಾಗ. ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಏನ್ ಮಾಡ್ಬೇಕ್ರಿ? ತಮ್ಮ ನಿನ್ನ ಆಯುಷ್ಯ ಕೈಯಾಗ ದೇವ್ಯ. ಏನ್ ಹೇಳ್ತಾರ ತಮ್ಮ ಏನಂತ್ರಿ? ಅದಕ್ಕೆ ಹೇಳ್ತಾರ ಕವಿಗಳು ಏನಂತೀವ? ಭಕ್ತಿ ಬೇಕು ಮೊದಲ ಪ್ರೋಕ್ತ ಮಾನವರಲ್ಲಿ ಹೌದಲ್ಲ, ಯುಕ್ತ ಮಾನವನ ಕರ್ತವ್ಯ ಕರ್ತವ್ಯ. ನೀತಿ ನೇಮ ಐತಿ ಸೌಮ್ಯ ಸದಾಚಾರ ಹೌದ್, ಮಾತಾಡಿದಂಗ ಅಲ್ಲೋ ಈ ಭವ್ಯ. ಕರೆ ಐತಿ ಬಾ. ಈ ಗಂಡಾಡವ್ರು ಏನ್ ಹೇಳತ್ತಿರುವ ಏನಂತ ಹೇಳ್ತಾರ್ರಿ? ಒಟ್ಟ ಜಗತ್ತಿನೊಳಗ ದೇವರಿಗೆ ದುಡುಕೋರಿ, ಹೌದ, ದೇವರಿಗೆ ನಡ್ಕೋರಿ. ನಡ್ಕೋರಿ. ತಮ್ಮ ದೇವರಿಗೆ ದುಡ್ಕೊಳ್ಳೋ ದಂಡಿ ಮಾತಿರ್ಲಿ, ಇರಲಿ. ಮೊದಲು ನಿನ್ನ ಒಳಗ ಸ್ವಚ್ಛ ಇರ್ಲಿ ಅಂತ ಹೇಳ್ತಾನ ಕವಿ. ಹೌದ್ರಿ. ಒಳಗ ಭಾವನಾ ಶುದ್ಧ ಇರ್ಲಿಕ್ಕಂದ್ರೆ ಏನಾಗ್ತೈತಿ? ಭಾಗ್ಯ ಅನ್ನುವಂತಾದ ನಿನಗ ಸಿಗಂಗಿಲ್ಲ. ಹೌದಲ್ಲ, ಮೊದಲ ಭಾವನಾ ಶುದ್ಧ ಬೇಕ. ಬೇಕಲ್ಲ. ಭಾವನಾ ಶುದ್ಧ ಇದ್ರೆ ಹಾ ಭಾಗ್ಯಕ್ಕ ಕಮ್ಮಿ ಇಲ್ಲ ಅಂತ ಹೇಳ್ತಾರೆ.